ನಮಸ್ತೆ, ಎಜಿ ನ್ಯೂಸ್ಗೆ ಸ್ವಾಗತ. ಪರೋಪಕಾರಿ ಕೆಲಸಗಳಿಂದ ಮಾತ್ರ ಮನುಷ್ಯನ ಜನ್ಮ ಸಾರ್ಥಕ ಎಂದು ವಡಗೇರ ತಾಲೂಕಿನ ಕೃಷ್ಣ ವೇಣಿ ಭೀಮಾ ಸಂಗಮದ ಸಂಗಮೇಶ್ವರ ಮಠದ ಪೀಠಾಧಿಪತಿಗಳು ಆದ ಶ್ರೀ ಕರುಣೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಹೇಳಿದ್ದಾರೆ. ವಡಗೇರ ಪಟ್ಟಣದಲ್ಲಿ ನವಚೇತನ ಟ್ರಸ್ಟ್ ವತಿಯಿಂದ ದನ ಕರುಗಳಿಗೆ ಕುಡಿಯಲು ನೀರಿನ ತೊಟ್ಟಿಗಳು ನಿರ್ಮಿಸಿದ್ದು ಅವುಗಳನ್ನು ಉದ್ಘಾಟಿಸಿ ಮಾತನಾಡಿದರು. ಶ್ರೀಮತಿ ಶಾಂತನಿಂಗಣ್ಣ ಜಡಿ ದಂಪತಿಗಳು ನವಚೇತನ ಟ್ರಸ್ಟ್ ಸ್ಥಾಪಿಸಿ ಆ ಟ್ರಸ್ಟ್ ಮೂಲಕ ಆರೋಗ್ಯ ಶಿಬಿರ, ಸಸಿಗಳ ವಿತರಣೆ, ಪರಿಸರ ರಕ್ಷಣೆ, ರಕ್ತದಾನ ಶಿಬಿರ, ಶಾಲಾ ಮಕ್ಕಳಿಗೆ ಪಠ್ಯ ಪುಸ್ತಕಗಳ ವಿಸ್ತರಣೆ, ಕ್ರೀಡಾಕೂಟಗಳ ಆಯೋಜನೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಕೊರೋನಾ ಸಮಯದಲ್ಲಿ ಸ್ಯಾನಿಟೈಸರ್, ಮಾಸ್ಕ್, ಆಹಾರದ ಕಿಟ್ ವಿತರಣೆ ಹೀಗೆ ಇನ್ನೂ ಅನೇಕ ಸಮಾಜಮುಖಿ ಕೆಲಸವನ್ನ ಮಾಡಿದ್ದಾರೆ. ಇವರ ಕಾರ್ಯ ಶ್ಲಾಘನೀಯ. ಮುಂದಿನ ದಿನದಲ್ಲಿ ಇನ್ನಷ್ಟು ಹೆಚ್ಚು ಸಮಾಜಮುಖಿ ಕೆಲಸವನ್ನ ಮಾಡಲಿ ಅಂತ ಹಾರೈಸಿದರು. ಪರೋಪಕಾರಾಯ ಫಲಂತಿರಿಕ್ತ ಪರೋಪಕಾರಾಯ ದುರಂತಿಗಾವನ ಪರೋಪಕಾರಾಯ ವರಂತಿನಿಕ ಪರೋಪಕಾರಾರ್ಥಮಿದಂ ಸವೇದಂ ಅಂತ ಹೇಳುವ ಹಾಗೆ ಮನುಷ್ಯನು ಪರೋಪಕಾರಕ್ಕಾಗಿ ನಾವು ಇಂತಹ ಒಳ್ಳೆಯ ಕೆಲಸವನ್ನು ಮಾಡಿದಾಗ ಬದುಕು ಸಾರ್ಥಕ ಆಗ್ತದೆ ಅನ್ನೋ ದೃಷ್ಟಿಯೊಳಗೆ ಇವತ್ತು ಪ್ರಾಣಿ ಪಕ್ಷಿಗಳಿಗೆ, ದನಕರುಗಳಿಗೆ ನೀರಿನ ಕೊರತೆ, ಮಳೆಯ ಅಭಾವದಿಂದ ಕೆರೆ ಕುಂಟೆಗಳೆಲ್ಲ ಬತ್ತಿ ಹೋಗಿರೋ ಸಂದರ್ಭದಲ್ಲಿ ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತಿರ್ತಕ್ಕಂಥ ನಮ್ಮ ಯಾವ ಟ್ರಸ್ಟ್ ನವಚೇತನ ಟ್ರಸ್ಟ್ನಿಂದ ಮಾಡ್ತಕ್ಕಂಥ ಒಂದು ನಿಂಗಣ್ಣವ್ರ ನೇತೃತ್ವದೊಳಗೆ ಇಂಥ ಒಂದು ಕೆಲಸ ಬಹಳ ಆದರ್ಶವಾದದ್ದು ಅನ್ನುವಂಥ ಮಾತನ್ನು ಹೇಳೋಕ್ಕೆ ಇಚ್ಛಪಡ್ತೀವಿ. ಇಂಥ ಕೆಲಸವನ್ನು ಎಲ್ಲ ಕಡೆ ಎಲ್ಲರೂ ಕೂಡ ಮಾಡಿದ್ದೇ ಆದರೆ ಈ ನಾಡಿನೊಳಗೆ ಜೀವ ಜಂತುಗಳ, ಪ್ರಾಣಿ ಪಕ್ಷಿಗಳಿಗೆ ಯಾವುದೇ ತೊಂದರೆ ಆಗೋದಿಲ್ಲ. ಇಂಥ ಆದರ್ಶ ಎಲ್ಲರಲ್ಲಿ ಮೂಡಿ ಬರಲಿ ಅಂತ ತಿಳ್ಕೊಂಡು ಹಾರೈಸ್ತಾ ಇನ್ನೆರಡು ಮಾತಿಗೆ ವಿರಾಮ ಕೊಡ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ಸೂಗಪ್ಪ ಸಾಹುಕಾರ್ ಆವಂಗಿ, ಚಾಲಕರ ಸಂಘದ ಜಿಲ್ಲಾಧ್ಯಕ್ಷ ಬಸವರಾಜ್ ಇಟಗಿ, ವಕ್ಫ್ ಸದಸ್ಯ ಉಸ್ಮಾನ್ ಬಾಷಾ ತಳಿಬಿಡಿ, ಅಪ್ಪಾಜಿ ಕಲ್ಲಪ್ಪನೂರ್, ನವಚೇತನ ಟ್ರಸ್ಟ್ ಅಧ್ಯಕ್ಷ ನಿಂಗಣ್ಣ ಜಡಿ, ರೈತ ಸಂಘದ ಮುಖಂಡರುಗಳಾದ ಶರಣು ಜಡಿ, ಮಲ್ಲು ನಾಟೇಕರ್, ನಿಂಗು ಕುರಿಕಳ್ಳಿ, ನಾಗರಾಜ ಸ್ವಾಮಿ ಹಳ್ಳೆಪ್ಪ ತೇಜೇರ, ದೇಸಾಯಿ ನೀಲಳ್ಳಿ, ಮರಿಲಿಂಗ ಗೋನಲ್, ವೆಂಕಟೇಶ್ ಇಟಗಿ, ಶರಣು ಹೇರುಂಡಿ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.